ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನೆಹರು ಯುಗ ಅಥವಾ ನೆಹರು ಎರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾಗಿರ್ತಕ್ಕಂತಹ ಅಂಶವನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಯಾವುದು ಅಂದರೆ ನೆಹರೂರವರ ಕಾಲದ ಒಂದು ವಿದೇಶಾಂಗ ನೀತಿ ಅಂತಕ್ಕಂಥದ್ದು ಹೇಗಿತ್ತು ಅಂತೇಳಿ ಸೊ ಈ ಹಿಂದಿನ ತರಗತಿಯಲ್ಲಿ ಫಾರಿನ್ ಪಾಲಿಸಿ ಆಫ್ ನೆಹರು ಅಂತೇಳಿ ಕರೀತೀವಿ. ಅಂದ್ರೆ ನೆಹರೂರವರ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಅಂಶಗಳನ್ನ ಸೊ ಈಗಾಗಲೇ ತಿಳ್ಕೊಂಡಿದ್ದೀವಿ. ಅಂದ್ರೆ 1947 ಸೆಪ್ಟೆಂಬರ್ 7ನೇ ತಾರೀಕು ಭಾರತದ ವಿದೇಶಾಂಗ ನೀತಿ ಅಂತಕ್ಕಂಥದ್ದು ಘೋಷಣೆ ಆಗುತ್ತಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಅಥವಾ ಸಾಕಷ್ಟು ವಿಷಯಗಳನ್ನ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡಿದೆ ಕಳೆದ ಕ್ಲಾಸಲ್ಲಿ. ಭಾರತದ ವಿದೇಶಾಂಗ ನೀತಿಯ ಹಿನ್ನೆಲೆ. ಸೊ ಭಾರತ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ಮೇಲೆ ನಮ್ಮ ರಾಷ್ಟ್ರದ ಭೌಗೋಳಿಕ ವ್ಯವಸ್ಥೆಗೆ ಹೊಂದಾಣಿಕೆ ಆಗ್ತಕ್ಕಂತಹ ನೀತಿ ಹೇಗಿರಬೇಕು ಅಂತೀವಿ. ಈ ಭೌಗೋಳಿಕವಾಗಿರ್ತಕ್ಕಂಥ ವ್ಯವಸ್ಥೆಗೆ ಹೊಂದಾಣಿಕೆ ಆಗ್ತಕ್ಕಂತಹ ಅಂಶಗಳ ಆಧಾರದ ಮೇಲೆ ಭಾರತದ ವಿದೇಶಾಂಗ ನೀತಿಯನ್ನ ರೂಪಿಸ್ತಾರೆ. ಅದರಲ್ಲಿ ಬಹಳ ವ್ಯಕ್ತಿಗಳು ಗಾಢವಾಗಿರ್ತಕ್ಕಂಥ ಪ್ರಭಾವವನ್ನು ಬೀಳ್ತಾರೆ. ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ವಿ.ಕೆ. ಕೃಷ್ಣ ಮೆನನ್ ಆಗಿರ್ಬೋದು, ಲೋಹಿಯಾ ಆಗಿರ್ಬೋದು, ಈ ರೀತಿ. ಸೊ ಅವರ ಸಲಹೆ, ಅವರಿಂದ ಪ್ರೇರಣೆಯನ್ನು ಪಡ್ಕೊಂಡು ಭಾರತದ ವಿದೇಶಾಂಗ ನೀತಿಯ ಯಾವೆಲ್ಲ ಅಂಶಗಳು ಇರಬೇಕು ಅದನ್ನ ಅಳವಡನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಾಯಿತು ಅಂತೇಳಿ. ಭಾರತದ ವಿದೇಶಾಂಗ ನೀತಿಯ ಧ್ಯೇಯೋದ್ದೇಶ ಬಹಳ ಮುಖ್ಯವಾಗಿ ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು, ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧದಿಂದ ನಡ್ಕೊಳ್ತಕ್ಕಂಥದ್ದು, ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಸೊ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಸೊ ಈಗಾಗಲೇ ನಾನು ಕಳೆದ ಕ್ಲಾಸಲ್ಲಿ ಅಲಿಪ್ತ ನೀತಿಯ ಬಗ್ಗೆ ಸೊ ನಾನು ಮಾಹಿತಿಯನ್ನ ನೀಡಿದ್ದೇನೆ. ಸೊ ಅಲಿಪ್ತ ನೀತಿ ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಅಂಶಗಳನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಸೆಷನ್ ಅಲ್ಲಿ ಭಾರತದ ವಿದೇಶಾಂಗ ನೀತಿಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಭಾರತದ ವಿದೇಶಾಂಗ ನೀತಿಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು ಏನೇನು ಅಂತೇಳಿ. ಅದರಲ್ಲಿ ಅಲಿಪ್ತ ನೀತಿ, ನಾನ್ ಅಲಯನ್ ಮೂವ್ಮೆಂಟ್ ಅಂತೇಳಿ ಕರಿತೀವಿ, ನ್ಯಾಮ್ ಅಂತೇಳಿ ಕರಿತೀವಿ. ಎರಡೂ ಬಣಗಳಿಗೆ, ಅಮೆರಿಕ ನೇತೃತ್ವದಲ್ಲಿರ್ತಕ್ಕಂಥ ಬಣ, ರಷ್ಯಾ ಇರ್ತಕ್ಕಂಥ ರಾಷ್ಟ್ರದ ನೇತೃತ್ವದಲ್ಲಿರ್ತಕ್ಕಂಥ ಬಣಗಳಿಗೆ ಸೇರ್ಪಡೆಯಾಗದೆ ತನ್ನದೇ ಆಗಿರ್ತಕ್ಕಂಥ ಸ್ವತಂತ್ರವಾಗಿರ್ತಕ್ಕಂಥ ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡು ಅನುಷ್ಠಾನಕ್ಕೆ ಅಥವಾ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ಒಕ್ಕೂಟ ಅಲಿಪ್ತ ಒಕ್ಕೂಟ ಅಂತೇಳಿ ಕರೀತೀವಿ. 1955ರಲ್ಲಿ ಬಾಂಡೂಂಗ್, ಇಂಡೋನೇಷ್ಯಾದ ಬಾಂಡೂಂಗ್ ಅಂತಕ್ಕಂಥ ಸ್ಥಳದಲ್ಲಿ ಸಮಾವೇಶ ನಡೆಯುತ್ತೆ. ಆ ಒಂದು ಸಮಾವೇಶದಲ್ಲಿ ಅನೇಕ ರಾಷ್ಟ್ರೀಯ ಪ್ರತಿನಿಧಿಗಳು ಪಾಲ್ಗೊಂಡಿರ್ತಾರೆ. ಆ ಒಂದು ಸಂಘಟನೆ ಅಂತಕ್ಕಂಥದ್ದು ಅನುಷ್ಠಾನಕ್ಕೆ ಅಥವಾ ಅಸ್ತಿತ್ವಕ್ಕೆ ಬರಲಿಕ್ಕೆ ತ್ರಿಮೂರ್ತಿಗಳು ಕಾರಣರಾಗ್ತಾರೆ. ನೆಹರು, ನಾಸೆರ್, ಟಿಟೋ ಅಂತೇಳಿ ಕರೀತೀವಿ. ನೆಹರು ಭಾರತದ ಪ್ರಧಾನಮಂತ್ರಿ, ನಾಸೆರ್ ಈಜಿಪ್ಟಿನ ಅಧ್ಯಕ್ಷ, ಅದೇ ರೀತಿಯಾಗಿ ಮಾರ್ಷಲ್ ಟಿಟೋ ಯುಗೋಸ್ಲಾವಿಯಾದ ಅಧ್ಯಕ್ಷ ಅಂತೇಳಿ ನಾವು ಕರೀತೀವಿ. ಮತ್ತೆ ಅದರ ಪ್ರಮುಖವಾಗಿರ್ತಕ್ಕಂಥ ಧ್ಯೇಯೋದ್ದೇಶಗಳನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಕಳೆದ ಸೆಷನ್ ನಲ್ಲಿ ನಾನು ಅಲಿಪ್ತ ನೀತಿಗೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ. ಸೊ ಇವತ್ತು ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಭಾರತದ ವಿದೇಶಾಂಗ ನೀತಿಯ ಲಕ್ಷಣ ಅಥವಾ ಸೊ ಫೀಚರ್ ಏನಪ್ಪಾ ಅಂದ್ರೆ ಪಂಚಶೀಲ ತತ್ವಗಳು ಅಂತೇಳಿ ಕರಿತೀವಿ. ಪಂಚಶೀಲ ಪ್ರಿನ್ಸಿಪಲ್ಸ್ ಅಂತೇಳಿ ಕರಿತೀವಿ. ಏನು ಪಂಚಶೀಲ ಅಂದ್ರೆ? ಪಂಚ ಅಂದ್ರೆ 5 ಪ್ರಮುಖವಾಗಿರ್ತಕ್ಕಂಥ 5 ತತ್ವಗಳು. ಯಾವ 2 ರಾಷ್ಟ್ರಗಳ ನಡುವೆ ಆಯಿತು ಅಂದ್ರೆ, ಪಂಚಶೀಲ ಒಪ್ಪಂದ ಇರ್ತಕ್ಕಂಥದ್ದು ಯಾವ 2 ರಾಷ್ಟ್ರಗಳ ನಡುವೆ ಆಯಿತು ಅಂದ್ರೆ ಭಾರತ ಮತ್ತು ಚೈನಾ ಅಥವಾ ಚೀನಾ. 1954ರಲ್ಲಿ ಚೀನಾದ ಪ್ರಧಾನಮಂತ್ರಿ ಆಗಿರತಕ್ಕಂತಹ ಚೌ ಎನ್ ಲಾಯ್ ಮತ್ತು ಭಾರತದ ಪ್ರಧಾನಮಂತ್ರಿ ಆಗಿರತಕ್ಕಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನಡುವೆ ಒಪ್ಪಂದ ಆಗುತ್ತೆ. ಅದನ್ನೇ ನಾವು ಪಂಚಶೀಲ ತತ್ವಗಳು ಅಂತೇಳಿ ಕರೀತೀವಿ. ಆ ಪಂಚಶೀಲ ತತ್ವಗಳಿಗೆ ಸಹಿ ಆಗ್ತಾರೆ. 5 ಪ್ರಮುಖವಾಗಿರ್ತಕ್ಕಂಥ ತತ್ವಗಳಿಗೆ ಭಾರತ ಮತ್ತು ಚೀನಾ ಇರ್ತಕ್ಕಂಥ ರಾಷ್ಟ್ರಗಳು ಬದ್ಧ ಆಗಿರುತ್ತೆ ಅಂತೇಳಿ, ಭಾರತ ಮತ್ತು ಚೀನಾ ಭಾಯ್ ಅಂತೇಳಿ ಘೋಷಣೆ ಮಾಡ್ತಕ್ಕಂಥ ಕೆಲಸವನ್ನ, ಇಬ್ಬರು ಕೂಡ ಮಿತ್ರರು ಅಂತೇಳಿ ಘೋಷಣೆ ಆಗ್ತಕ್ಕಂಥ ಕೆಲಸ ಆಗುತ್ತೆ ಅಂತೇಳಿ. ಏನು ಆ ಪ್ರಮುಖವಾಗಿರ್ತಕ್ಕಂಥ 5 ತತ್ವಗಳು ಯಾವ್ದಾವುದು? ಸೊ 1ನೇ ಪ್ರಮುಖವಾಗಿರ್ತಕ್ಕಂತಹ ತತ್ವ ವಿಶ್ವದ ರಾಷ್ಟ್ರಗಳ ಪ್ರಾದೇಶಿಕ ಏಕತೆ ಮತ್ತು ಸಾರ್ವಭೌಮಾಧಿಕಾರಕ್ಕೆ ಗೌರವ ಕೊಡ್ತಕ್ಕಂಥದ್ದು. ಸೊ ವಿಶ್ವದ ರಾಷ್ಟ್ರಗಳ ಪ್ರಾದೇಶಿಕ ಏಕತೆ ಮತ್ತು ಸಾರ್ವಭೌಮಾಧಿಕಾರಕ್ಕೆ ಪರಸ್ಪರ ರಾಷ್ಟ್ರಗಳು ಗೌರವವನ್ನು ಕೊಡ್ತಕ್ಕಂಥದ್ದು.
ಇದು ಬಹಳ ಇಂಪಾರ್ಟೆಂಟ್, ಒಂದೇ ಪಾಯಿಂಟ್. ಸೊ ಎರಡನೇದು, ಪರಸ್ಪರ ಯುದ್ಧ ವಿರೋಧಿ ನೀತಿಯಲ್ಲಿ ಅಥವಾ ನೀತಿಯನ್ನು ಅನುಸರಿಸ್ತಕ್ಕಂಥದ್ದು. ಅಂದರೆ ಭಾರತ ಚೈನಾದ ಮೇಲೆ ಆಗಲಿ ಅಥವಾ ಚೈನಾ ಇರ್ತಕ್ಕಂಥದ್ದು ಭಾರತದ ಮೇಲೆ ಆಗಲಿ ಯುದ್ಧವನ್ನು ಮಾಡ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯುದ್ಧ ಆಗಬಾರ್ದು ಅಂತೇಳಿ ಇದು ಎರಡನೇ ಪಾಯಿಂಟ್. ಆದರೆ ಆಯಿತು, 1940ರಲ್ಲಿ ಭಾರತ ಮತ್ತು ಚೈನಾದ ನಡುವೆ ನಾವು ಯುದ್ಧವನ್ನು ಕಾಣ್ತೀವಿ, ಅದು ಆ ಕಹಿ ಘಟನೆ ಅಂತೇಳಿ ಕರಿತೀವಿ. ಸೊ ಇದು ಯುದ್ಧ ವಿರೋಧಿ ನೀತಿ ಅಂತೇಳಿ ಕರಿತೀವಿ. ಮೂರು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ, ಯಾವುದೇ ರಾಷ್ಟ್ರದ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಬಾರದು ಅಂತೇಳಿ. ಈಗ ಭಾರತ ಮತ್ತು ಚೈನಾ ಆಗಲಿ, ಭಾರತ ಚೀನಾದ ಆಂತರಿಕವಾಗಿರ್ತಕ್ಕಂಥ ವ್ಯವಹಾರಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರ್ದು. ಸೊ ಚೀನಾ ಇರ್ತಕ್ಕಂಥದ್ದು ಭಾರತದ ಆಂತರಿಕವಾಗಿರ್ತಕ್ಕಂಥ ವ್ಯವಹಾರಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರ್ದು ಅಂತೇಳಿ ಇದು ಮೂರನೇ ಪ್ರಮುಖವಾಗಿರ್ತಕ್ಕಂಥ ಅಂಶ. ಸೊ ನಾಲ್ಕನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಯಾವುದು ಅಂದ್ರೆ, ಪರಸ್ಪರ ಸಹಾಯ ಮತ್ತು ಸಮಾನತೆಯ ತತ್ವದ ಆಧಾರದ ಮೇಲೆ ಮೈತ್ರಿಯುತವಾಗಿರ್ತಕ್ಕಂಥ ಸಂಬಂಧಗಳನ್ನು ಬೆಳೆಸ್ತಕ್ಕಂಥದ್ದು. ಪರಸ್ಪರ ಸಹಾಯ, ಅದು ಹಣಕಾಸಿನ ಸಹಾಯ ಆಗಿರ್ಬೋದು, ತಾಂತ್ರಿಕ ಸಹಾಯ ಆಗಿರ್ಬೋದು, ಅಥವಾ ಮಾರುಕಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಥವಾ ಆರ್ಥಿಕ ಚಟುವಟಿಕೆ, ಯಾವುದೇ ವಿಧವಾಗಿರ್ತಕ್ಕಂಥ ಸಹಾಯ ಮತ್ತು ಸಹಕಾರ ಅಂತಕ್ಕಂಥದ್ದು ಆಗಿರ್ಬೋದು ಅಂತೇಳಿ. ಅದು ಹೇಗಿರ್ಬೇಕು ಅಂದ್ರೆ, ಸಮಾನತೆಯ ತತ್ವದ ಆಧಾರದ ಮೇಲೆ ಅದು ರೂಪುಗೊಳ್ಳಬೇಕು ಅಂತೇಳಿ. ಸೊ ಪರಸ್ಪರ ಕೊಡುಕೊಳ್ಳಬೇಕು ಅಂತಕ್ಕಂಥದ್ದು ಎರಡು ರಾಷ್ಟ್ರಗಳ ನಡುವೆ ಇರಬೇಕು ಅಂತೇಳಿ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು, ಐದನೇ ಪ್ರಮುಖವಾಗಿರ್ತಕ್ಕಂಥ ಪಂಚಶೀಲ ತತ್ವ ಅಥವಾ ತತ್ವ ಯಾವುದು ಅಂದ್ರೆ, ಶಾಂತಿಯುತ ಸಹಜೀವನ, ಶಾಂತಿಯುತ ಸಹಬಾಳ್ವೆ ಅಂತೇಳಿ ಕರೀತೀವಿ. ಅಂದ್ರೆ ಚೀನಾ, ನಮ್ಮ ಏಷ್ಯಾ ಖಂಡದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರ ಚೀನಾ, ಅವರು ಕೂಡ ಅಲ್ಲಿ ಬದುಕ್ತಾ ಇರ್ತಕ್ಕಂಥ ಜನರು ಶಾಂತಿಯುತವಾಗಿರ್ತಕ್ಕಂಥ ಸಹಬಾಳ್ವೆಯ ಜೀವನವನ್ನು ನಡೆಸಬೇಕು ಅಂತೇಳಿ. ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಬದುಕ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಶಾಂತಿಯುತವಾಗಿ ಸಹಬಾಳ್ವೆಯ ಜೀವನವನ್ನು ನಡೆಸಬೇಕು ಅಂತೇಳಿ. ಯಾವುದೇ ಅಹಿತಕರವಾಗಿರ್ತಕ್ಕಂಥ ಘಟನೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಬಾರದು. ಸೊ ಈ ರೀತಿಯಾಗಿ 5 ಪ್ರಮುಖವಾಗಿರ್ತಕ್ಕಂಥ ತತ್ವಗಳನ್ನು 1954ರಲ್ಲಿ ಮಾಡಿಕೊಳ್ಳಾಯಿತು ಭಾರತ ಮತ್ತು ಚೀನಾಗಳ ನಡುವೆ ನಡೆಯುತ್ತೆ. ಸೊ ಇದನ್ನು ಚೌಬೆನ್ ಲಾಯ್ ಮತ್ತು ಭಾರತದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಆ ಪಂಚಶೀಲ ತತ್ವಗಳಿಗೆ ಸಹಿ ಆಗ್ತಕ್ಕಂಥ ಕೆಲಸವನ್ನ ಮಾಡಿದರು ಅಂತೇಳಿ. ಭಾರತದ ವಿದೇಶಾಂಗ ನೀತಿಯ 3 ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಯಾವುದು ಅಂದ್ರೆ, ಅಹಿಂಸಾ ನೀತಿ ಅಂತೇಳಿ ಕರೀತೇವೆ. ನಾನ್ ವೈಲೆಂಟ್, ಸೊ ವಯೋಲೆಂಟ್ ಪಾಲಿಸಿ ಅಂತೇಳಿ ಕರೀತೇವೆ. ನಾನ್ ವಯೋಲೆಂಟ್ ಪಾಲಿಸಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರ ಪ್ರಮುಖ ಪರಿಕಲ್ಪನೆ. ಭಾರತ ಎಂತಕ್ಕಂಥದ್ದು ಬ್ರಿಟಿಷರಿಂದ ಸ್ವತಂತ್ರವನ್ನು ಪಡ್ಕೊಂಡಿದೆ, ಅಥವಾ ಬ್ರಿಟಿಷರ ವಿರುದ್ಧವಾಗಿ ಗಾಂಧೀಜಿರವರು ಹೋರಾಟದಲ್ಲಿ ಪ್ರಬಲವಾಗಿರ್ತಕ್ಕಂಥ ಅಸ್ತ್ರವಾಗಿ ಬಳಕೆ ಮಾಡಿರ್ತಕ್ಕಂಥದ್ದು ಅಹಿಂಸೆ. ಆ ಅಹಿಂಸಾ ನೀತಿಯನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ತಮ್ಮ ವಿದೇಶಾಂಗ ನೀತಿಯಲ್ಲಿ ಅಳವಡಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ಹಾಗಾಗಿ ಗಾಂಧೀಜಿಯವರ ಪರಿಕಲ್ಪನೆ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ಆ ಸ್ವತಂತ್ರ ಭಾರತದ ವಿದೇಶಾಂಗ ನೀತಿಯನ್ನು ರೂಪಿಸ್ತಕ್ಕಂತಹ ಸಮಯದಲ್ಲಿ ಸೊ ಈ ತತ್ವ ಅಂತಕ್ಕಂಥದ್ದು ಪ್ರಮುಖವಾಗಿ ಸೊ ಪ್ರಭಾವವನ್ನು ಬೀರ್ತು ಅಂತೇಳಿ ನಾವು ಸಾಮಾನ್ಯವಾಗಿ ತಿಳ್ಕೋಬೇಕು ಅಂತೇಳಿ. ಇನ್ನೊಂದು 4ನೇ ಪ್ರಮುಖವಾಗಿರತಕ್ಕಂತಹ ಲಕ್ಷಣ, ಭಾರತದ ವಿದೇಶಾಂಗ ನೀತಿಯ ಲಕ್ಷಣ ಯಾವುದು ಅಂದ್ರೆ, ಶೀತಲ ಸಮರಕ್ಕೆ ವಿರೋಧ ಅಂತೇಳಿ ಕರೀತೀವಿ. ಏನು ಶೀತಲ ಸಮರ ಅಂದ್ರೆ, 1945ರಲ್ಲಿ 2ನೇ ಮಹಾಯುದ್ಧ ಎಂತಕ್ಕಂಥದ್ದು ಮುಕ್ತಾಯಗೊಂಡ ಮೇಲೆ ಜಗತ್ತು 2 ಧ್ರುವಗಳಾಗಿ ಧ್ರುವೀಕರಣಗೊಳ್ಳುತ್ತೆ. ಒಂದು ಪ್ರಥಮ ಜಗತ್ತಿನ ರಾಷ್ಟ್ರಗಳು ಅಂತೇಳಿ ಕರಿತೀವಿ, ಇನ್ನೊಂದನ್ನ ದ್ವಿತೀಯ ಜಗತ್ತಿನ ರಾಷ್ಟ್ರಗಳು ಅಂತೇಳಿ ಕರಿತೀವಿ. ಪ್ರಥಮ ಜಗತ್ತಿನ ರಾಷ್ಟ್ರಗಳ ನಾಯಕತ್ವವನ್ನು ಅಮೆರಿಕ ಎಂತಕ್ಕಂಥ ರಾಷ್ಟ್ರ ವಹಿಸ್ಕೊಂಡಿದ್ರೆ, ದ್ವಿತೀಯ ಜಗತ್ತಿನ ರಾಷ್ಟ್ರಗಳ ನಾಯಕತ್ವವನ್ನ ರಷ್ಯಾ ಎಂತಕ್ಕಂಥ ರಾಷ್ಟ್ರ ವಹಿಸ್ಕೊಂಡಿರೋದು. ಅಮೆರಿಕ ಪ್ರಜಾಪ್ರಭುತ್ವ ಬಣಕ್ಕೆ ಬೆಂಬಲವನ್ನ ಕೊಟ್ಟರೆ, ಇದು ಕಮ್ಯುನಿಸ್ಟ್ ಬಣಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಅಮೆರಿಕ ಮತ್ತು ರಷ್ಯಾ ಇರ್ತಕ್ಕಂಥ ರಾಷ್ಟ್ರಗಳ ಸೈದ್ಧಾಂತಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಂದಾಗಿ ಇಡೀ ಜಗತ್ತು ಅಂತಕ್ಕಂಥದ್ದು 2 ಜಗತ್ತುಗಳಾಗಿ ಡಿವೈಡ್ ಆಗಿರ್ತಕ್ಕಂಥದ್ದು. ಸೊ ಅದು ಶೀತಲ ಸಮರ. ಈ 1945ರಿಂದ 1991 ಕಾಲಾವಧಿಯಲ್ಲಿ ಅಮೆರಿಕ ಮತ್ತು ರಷ್ಯಾ ಇರ್ತಕ್ಕಂಥ ರಾಷ್ಟ್ರಗಳ ಒಂದು ಸೈದ್ಧಾಂತಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿವೆ. ಜಗತ್ತಿನ ಅನೇಕ ರಾಷ್ಟ್ರಗಳು ಬಲಿಯಾಗುತ್ತೆ. ಫಾರ್ ಎಕ್ಸಾಂಪಲ್ ಕೊರಿಯಾ, ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾವಾಗಿ ಡಿವೈಡ್ ಆಗುತ್ತೆ. ವಿಯೆಟ್ನಾಂ, ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ ಆಗ್ತದೆ. ಜರ್ಮನಿ, ಸೊ ಪಶ್ಚಿಮ ಜರ್ಮನಿ ಮತ್ತು ಪೂರ್ವ ಜರ್ಮನಿ ಆಗಿ ಡಿವೈಡ್ ಆಗ್ತದೆ. ಸೊ ಈ ರೀತಿಯಾಗಿ ತಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ದ್ವೇಷಗಳ ಮೂಲಕವಾಗಿ ಅಮೆರಿಕ ಮತ್ತು ರಷ್ಯಾಗಳು
ಜಗತ್ತಿನ ಅನೇಕ ರಾಷ್ಟ್ರಗಳ ಆಂತರಿಕವಾಗಿರ್ತಕ್ಕಂಥ ವಿಭಜನೆಗೆ ಕಾರಣಕರ್ತರಾಗ್ತಾರೆ. ಇದು ಶೀತಲ ಸಮರ. ಬಟ್ ಭಾರತ ಅಂತಕ್ಕಂಥದ್ದು ಇದಕ್ಕೆ ಸಪೋರ್ಟ್ ಅನ್ನು ಕೊಡಲ್ಲ. ಭಾರತ ಅಂತಕ್ಕಂಥದ್ದು ಇದನ್ನ ಅಪೋಸ್ ಮಾಡುತ್ತೆ. ಅಪೋಸಿಷನ್ ಆಫ್ ಕೋಲ್ಡ್ ವಾರ್, ಅದನ್ನ ಸಂಪೂರ್ಣವಾಗಿ ವಿರೋಧ ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತೆ. ಅದಕ್ಕೆ ಅಲಿಪ್ತ ಒಕ್ಕೂಟ ಅಂತಕ್ಕಂಥದ್ದು ಸೃಷ್ಟಿಯಾಯಿತು ಅಲ್ವಾ. ಇವತ್ತು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕೇಂದ್ರ ಕಚೇರಿ ಇಲ್ಲದೆ ಇರತಕ್ಕಂತಹ, ಒಬ್ಬ ಮಹಾಪ್ರಧಾನ ಕಾರ್ಯದರ್ಶಿ ಇಲ್ಲದೆ ಇರತಕ್ಕಂತಹ, ಅಥವಾ ಒಬ್ಬ ಅಧ್ಯಕ್ಷನೂ ಕೂಡ ಇಲ್ಲದೆ ಇರತಕ್ಕಂತಹ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಟ್ಟಡ ಇಲ್ಲದೆ ಇರತಕ್ಕಂಥ ಒಂದು ಸಂಸ್ಥೆ ಏನು 1955ರಲ್ಲಿ ಹುಟ್ಕೊಂಡಿದೆಯೋ, ಏನು ಒಂದು ಮೊಟ್ಟ ಮೊದಲ ಸಮಾವೇಶ ಅಂತಕ್ಕಂಥದ್ದು ಯುಗೋಸ್ಲಾವಿಯಾದ ರಾಜಧಾನಿಯಾಗಿರ್ತಕ್ಕಂಥ ಬೆಲ್ಗ್ರೇಡ್ನಲ್ಲಿ 1961ರಲ್ಲಿ ಪ್ರಾರಂಭ ಆಗುತ್ತೋ, ಇವತ್ತಿನ ತನಕ ಆ ಸಂಸ್ಥೆ ಅಂತಕ್ಕಂಥದ್ದು ತನ್ನ ಜೀವಂತಿಕೆಯನ್ನು ಪಡ್ಕೊಂಡಿದೆ. ಅಂದ್ರೆ ಅದರ ಸಂಸ್ಥಾಪಕ ರಾಷ್ಟ್ರವಾಗಿರ್ತಕ್ಕಂಥ ಭಾರತದ ಕೊಡುಗೆ ಇದೆಯಲ್ಲ, ಭಾರತದ ತತ್ವ ಮತ್ತು ಸಿದ್ಧಾಂತಗಳಿದೆಯಲ್ಲ, ಅದು ಬಹಳ ಪ್ರಮುಖ. ಹಾಗಾಗಿ ಭಾರತ ಆ ಸಂಸ್ಥೆಯನ್ನು ಪೂರಕವಾಗಿ ಎರಡೂ ಜಗತ್ತಿನ ರಾಷ್ಟ್ರಗಳಿಗೆ ವಿರುದ್ಧವಾಗಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಒಕ್ಕೂಟ ಸೃಷ್ಟಿಯಾಗ್ತದೆ. ಹಾಗಾಗಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅಲಿಪ್ತ ಒಕ್ಕೂಟ. ಹಾಗಾಗಿ ಇವತ್ತು ಜಗತ್ತಿನ ಸುಮಾರು 120 ರಾಷ್ಟ್ರಗಳು ಅದರ ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಗಳಿಗೆ ಕಂಡುಬರ್ತಕ್ಕಂಥ ರಾಷ್ಟ್ರಗಳು. ಸೊ ವಿಶ್ವದ ಪಾಪ್ಯುಲೇಷನ್ ನಲ್ಲಿ 50% ಪಾಪ್ಯುಲೇಷನ್ ಈ ಕಂಟ್ರಿಗಳಲ್ಲೇ ಇದೆ. ಇವತ್ತು ಜಗತ್ತಿನ ಆರ್ಥಿಕತೆಗೆ ಅಲಿಪ್ತ ಒಕ್ಕೂಟ ಅಂತಕ್ಕಂಥದ್ದು 20% ಕೊಡುಗೆಯನ್ನು ಕೊಡ್ತಾ ಇದೆ. ಹಾಗಾಗಿ ಅದರ ಪ್ರಾಬಲ್ಯವನ್ನು ನಾನು ಹೇಳ್ತಾ ಇದ್ದೀನಿ. ಶೀತಲ ಸಮರವನ್ನು ಅಪೋಸ್ ಮಾಡಿಬಿಟ್ಟು ಆ ಕಾಲದಲ್ಲಿ ಹುಟ್ಕೊಂಡಿರ್ತಕ್ಕಂಥ ಸಂಸ್ಥೆಯ ಪ್ರಾಬಲ್ಯತೆ ಹೇಗಿತ್ತು, ಭಾರತದ ಕಾಂಟ್ರಿಬ್ಯೂಷನ್ ಅದಕ್ಕೆ ಹೇಗಿತ್ತು ಅಂತೇಳಿ ನನ್ನ ವರ್ಣನೆ ಒಂದು. ಸೊ ಇನ್ನೊಂದು 5ನೇ ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ ಯಾವುದು ಅಂದ್ರೆ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿಗಳಿಗೆ ವಿರೋಧ ಅಂತೇಳಿ ಕರೀತೇವೆ. ನಾವು ಕಲೋನಿಯಲಿಸಮು, ಇಂಪೀರಿಯಲಿಸಮು ಅದರ ಬಗ್ಗೆ ಕೇಳಿದೆವು. ಇಂಗ್ಲೆಂಡ್ ಅಂತಕ್ಕಂಥ ರಾಷ್ಟ್ರವನ್ನ ಅಥವಾ ಬ್ರಿಟನ್ ಅಂತಕ್ಕಂಥ ರಾಷ್ಟ್ರವನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತೇಳಿ ಕರೀತೇವೆ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತೇಳಿ ಕರೀತೇವೆ. ಹಿಂದೆ ರಾಜರುಗಳ ಆಳ್ವಿಕೆ ಕಾಲದಲ್ಲಿ ಸಾಮ್ರಾಜ್ಯಶಾಹಿ ನೀತಿ ಒಬ್ಬ ರಾಜನಿಗಿತ್ತು. ಸೊ ಮುಂದೆ ಅನೇಕ ವಸಾಹತುಗಳನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂತಹ ಯುರೋಪಿಯನ್ ರಾಷ್ಟ್ರಗಳಾಗಿರ್ಬೋದು, ಅಥವಾ ಆ ವಸಾಹತುಗಳನ್ನು ಸ್ಥಾಪನೆ ಮಾಡ್ಕೊಂಡ ಮೇಲೆ ಅಲ್ಲಿ ತಾವು ನಡ್ಕೊಂಡಿರ್ತಕ್ಕಂತಹ ರೀತಿ ನೀತಿಗಳಾಗಿರ್ಬೋದು. ಸೊ ಹಾಗಾಗಿ ದಾಸ್ಯಕ್ಕೆ ಅಥವಾ ಗುಲಾಮಗಿರಿಗೆ ಅಥವಾ ವಸಾಹತುಶಾಹಿಗೆ ಬಲಿಯಾಗಿರ್ತಕ್ಕಂಥ ರಾಷ್ಟ್ರಗಳು ಅನುಭವಿಸಿರ್ತಕ್ಕಂಥ ನೋವು, ಕಹಿ ನೆನಪುಗಳು. ಯಾಕಂದ್ರೆ ಭಾರತನ ಸುಮಾರು 2-2.5 ಶತಮಾನಗಳ ಕಾಲ ಬ್ರಿಟನ್ನಿನ ದಾಸ್ಯಕ್ಕೆ ಒಳಗಾಗಿತ್ತು. ಭಾರತ ಅಂತಕ್ಕಂಥ ಆ ಕಹಿಯಾಗಿರ್ತಕ್ಕಂಥ ಎಲ್ಲ ಘಟನೆಗಳನ್ನ ಎಳೆಯಾಗಿ ಅನುಭವಿಸಿತು. ಹಾಗಾಗಿ ಆ ಗುಲಾಮಗಿರಿ ಅಂತಕ್ಕಂಥದ್ದು ಇರಬಾರದು ಆ ಉದ್ದೇಶಕ್ಕಾಗಿ. ಸೊ ಇದನ್ನು ಅಪೋಸ್ ಮಾಡ್ತಕ್ಕಂಥ ಕೆಲಸವನ್ನ ಭಾರತ ಅಂತಕ್ಕಂಥದ್ದು ಮಾಡ್ತು ಅಲ್ವಾ. 1945 ನಂತರ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಜಗತ್ತಿನ ಅನೇಕ ರಾಷ್ಟ್ರಗಳು ಸ್ವತಂತ್ರವನ್ನು ಪಡ್ಕೊಳ್ಳುತ್ತೆ. ಹಾಗೆ ಸ್ವತಂತ್ರವನ್ನು ಪಡ್ಕೊಳ್ತಕ್ಕಂಥ ವಸಾಹತುಶಾಹಿ ರಾಷ್ಟ್ರಗಳಿಗೆ ಭಾರತ ಅಂತಕ್ಕಂಥದ್ದು ಏನು ವಸಾಹತುವಿಂದ ಮುಕ್ತಿಯನ್ನು ಪಡ್ಕೊಳ್ತಕ್ಕಂಥ ರಾಷ್ಟ್ರಗಳಿಗೆ ಭಾರತ ಸಂಪೂರ್ಣವಾಗಿರ್ತಕ್ಕಂತಹ ಬೆಂಬಲವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಈ ತತ್ವಕ್ಕೆ ಭಾರತ ಸಂಪೂರ್ಣವಾಗಿ ವಿರೋಧವನ್ನು ಮಾಡ್ತಾರೆ. ಅಂದ್ರೆ ವಿಶ್ವದ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಸ್ವತಂತ್ರವಾಗಿ ಮುಕ್ತವಾಗಿ ಆಳ್ವಿಕೆಯನ್ನು ಮಾಡಬೇಕು ಅಂತಕ್ಕಂಥ ನೀತಿ ಇದೆಯಲ್ಲ, ಅದಕ್ಕೆ ಭಾರತ ಅಂತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡುತ್ತೆ ಅಂತೇಳಿ ಇದನ್ನ ನಮ್ಮ ವಿದೇಶಾಂಗ ನೀತಿಯಲ್ಲಿ ಅಳವಡನೆ ಮಾಡಿಕೊಳ್ಳಾಯಿತು ಅಂತೇಳಿ. ಸೊ ಇನ್ನೊಂದು ಪಾಯಿಂಟು, ದೇಶ ವಿಭಜಿತ ರಾಷ್ಟ್ರಗಳ ಬಗ್ಗೆ ಸಹಾನುಭೂತಿ, ಸಿಂಪತಿ ಟುವರ್ಡ್ಸ್ ಡಿವೈಡೆಡ್ ನೇಷನ್ಸ್ ಅಂತೇಳಿ ಕರೀತೇವೆ. ಸಿಂಪತಿ ಯಾರ ಬಗ್ಗೆ ಸಿಂಪತಿ? ದೇಶ ವಿಭಜಿತವಾಗಿರ್ತಕ್ಕಂಥ ರಾಷ್ಟ್ರಗಳ ಬಗ್ಗೆ ಸಿಂಪತಿ ಅಂತೇಳಿ ಕರೀತೇವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ದೇ ಹೇಳ್ಬೋದು ನಾವು. 1947 ಆಗಸ್ಟ್ 14ನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ರಾಷ್ಟ್ರಗಳು ಈ ಭೂಪಟದ ಮೇಲೆ ಉದಯ ಆದಾಗ ಎಂತಹ ಸಮಸ್ಯೆಗಳನ್ನ ಭಾರತ ಅಂತಕ್ಕಂಥದ್ದು ಎದುರಿಸ್ತು ಅಂತೇಳಿ, ಎಷ್ಟು ಜಟಿಲವಾಗಿರ್ತಕ್ಕಂಥ ಸವಾಲುಗಳನ್ನ ಭಾರತ ಅಂತಕ್ಕಂಥ ರಾಷ್ಟ್ರ ಆಗ ಎದುರಿಸ್ಬೇಕಾಗುತ್ತೆ ಅಂತೇಳಿ ಅಲ್ವಾ. ಆ ನೋವನ್ನ ಭಾರತ ಅಂತಕ್ಕಂಥ ರಾಷ್ಟ್ರ ಅನುಭವಿಸಿತ್ತು. ಆ ನೋವು ಇರ್ತಕ್ಕಂಥದ್ದು ಇನ್ನೊಂದು ರಾಷ್ಟ್ರಗಳಿಗೆ ಆಗಬಾರ್ದು. ಹಾಗಾಗಿ ಆಗ ತಾನೇ ಭೂಪಟದಲ್ಲಿ ಉದಯಗೊಳ್ತಾ ಇರ್ತಕ್ಕಂತಹ ಚಿಕ್ಕ ಚಿಕ್ಕ ರಾಷ್ಟ್ರಗಳಾಗಿರ್ಬೋದು, ಅವುಗಳಿಗೆ ಭಾರತ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನೀಡತಕ್ಕಂಥ ಕೆಲಸವನ್ನ
ಮಾಡುತ್ತೆ. ಅಷ್ಟೇ ಅಲ್ಲ, ಹೀಗೆ ವಿಭಜಿತವಾಗಿ ನೂತನವಾಗಿ ಉದಯವಾಗಿರ್ತಕ್ಕಂಥ ರಾಷ್ಟ್ರಗಳ ಬಗ್ಗೆ ಭಾರತ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಸಹಾನುಭೂತಿಯನ್ನು ಅದು ಬೆಳೆಸ್ಕೊಳ್ತು ಅಂತಲೇ ನಾವು ಸಾಮಾನ್ಯವಾಗಿ ತಿಳ್ಕೋಬೇಕು ಅಂತೇಳಿ. ಇದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಇನ್ನೊಂದು ಭಾರತದ ವಿದೇಶಾಂಗ ನೀತಿಯ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ ಯಾವುದು ಅಂದ್ರೆ ಜನಾಂಗ ತಾರತಮ್ಯ ಮತ್ತು ವರ್ಣಭೇದ ನೀತಿಗಳಿಗೆ ವಿರೋಧ. ಆಪೋಸಿಟ್ ಟು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂಡ್ ಅಪಾರ್ಥೈಡ್ ಪಾಲಿಸಿ ಅಂತ ಕರೀತೇವೆ. ಸಾಮಾನ್ಯವಾಗಿ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಜನಾಂಗ ತಾರತಮ್ಯ ನೀತಿಯನ್ನು ನಾವು ಕಾಣ್ತೇವೆ. ನಮ್ಮ ಬಿಳಿಯರು ಮತ್ತು ಕರಿಯರ್ ನಡುವೆ ಸ್ವತಃ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನೇ ಆ ರೈಲಿನ ಬೋಗಿಯಿಂದ ಪ್ರಥಮ ಬೋಗಿಯಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥ ಟೈಮಲ್ಲಿ ಅವ್ರು ಅನುಭವಿಸಿರ್ತಕ್ಕಂಥ ನೋವು ಅಲ್ವಾ, ಬಣ್ಣದ ಆಧಾರದ ಮೇಲೆ ಜನರನ್ನ ಡಿವೈಡ್ ಮಾಡ್ತಕ್ಕಂಥದ್ದು, ಜನಾಂಗ ಧರ್ಮ ಜಾತಿಯ ಆಧಾರದ ಮೇಲೆ ಮಾನವರನ್ನ ವರ್ಗೀಕರಣ ಮಾಡ್ತಕ್ಕಂಥದ್ದು, ಇದನ್ನು ಸಂಪೂರ್ಣವಾಗಿ ಭಾರತ ಅಪೋಸ್ ಮಾಡ್ತದೆ. ಭಾರತದ ವಿದೇಶಾಂಗ ನೀತಿಯಲ್ಲಿ ಇದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಯಿತು. ಹಾಗಾಗಿ ಇದಿರಬಾರ್ದು. 27 ವರ್ಷಗಳ ಕಾಲ ಸೆರೆಮನೆಯಲ್ಲಿ ನೋವನ್ನ ಕಂಡಿರ್ತಕ್ಕಂಥ ನೆಲ್ಸನ್ ಮಂಡೇಲಾ ಮುಂದೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಗಾದಿಯನ್ನು ಹಿಡಿದ ಮೇಲೆ, ಪದವಿಯನ್ನ ಪಡ್ಕೊಂಡ ಮೇಲೆ ಆ ನೋವು ನನ್ನ ರಾಷ್ಟ್ರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರಜೆಗಳಿಗಾಗ್ಲಿ ಅಥವಾ ಬೇರೆ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಜನರಿಗಾಗ್ಲಿ ಆಗ್ಬಾರ್ದು ಅಂತ ಅದನ್ನೇ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಮ್ಮ ರಾಷ್ಟ್ರದಲ್ಲೂ ಕೂಡ ಅಳವಡನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಅಂತೇಳಿ ಇರ್ಲಿ, ಇದನ್ನು ನಮ್ಮ ವಿದೇಶಾಂಗ ನೀತಿಯಲ್ಲಿ ಅಳವಡನೆ ಮಾಡಿಕೊಳ್ಳಾಯಿತು ಅಂತ. ಇನ್ನೊಂದು ಅಪ್ರೋ ಏಷ್ಯನ್ ರಾಷ್ಟ್ರಗಳ ಬಗ್ಗೆ ಆಸಕ್ತಿ ಅಂತೇಳಿ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ, ಇಂಟ್ರೆಸ್ಟ್ ಅಬೌಟ್ ಆಫ್ರೋ ಏಷ್ಯನ್ ನೇಷನ್ಸ್ ಅಂತೇಳಿ ಕರಿತೇವೆ. ಆಫ್ರೋ ಏಷ್ಯನ್ ನೇಷನ್ಸ್ ಅಂತೇಳಿ ಕರಿತೇವೆ. ಅಂದ್ರೆ ಅಪ್ರೋ ಅಂದ್ರೆ ಆಫ್ರಿಕಾ, ಏಷ್ಯನ್ ಅಂದ್ರೆ ಏಷ್ಯನ್ ಕಂಟ್ರಿಗಳು. ನೋಡಿ, ಆಫ್ರಿಕಾದಲ್ಲಿ ಸುಮಾರು 54 ರಾಷ್ಟ್ರಗಳನ್ನು ನಾವು ಕಾಣ್ತೇವೆ. ಆಫ್ರಿಕಾ ಖಂಡ, ಕಗ್ಗತ್ತಲೆಯ ಖಂಡ ಅಂತೇಳಿ ನಾವು ಕರಿತೇವೆ. ಇವತ್ತು ಆಫ್ರಿಕಾ ಮತ್ತು ಏಷ್ಯಾ ಖಂಡದಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ಯಾಕೆ ಭಾರತಕ್ಕೆ ಹೋಲಿಕೆ ಮಾಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಆಫ್ರಿಕಾ ಮತ್ತು ಏಷ್ಯಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ರಾಷ್ಟ್ರಗಳು ಭಾರತದಲ್ಲಿರ್ತಕ್ಕಂತಹ ರಾಷ್ಟ್ರಗಳಿಗೆ ಹೋಲಿಕೆ ಆಗ್ತದೆ. ಭಾರತದಲ್ಲಿ ಕಂಡುಬರ್ತಕ್ಕಂತಹ ಬಹುತೇಕವಾಗಿರ್ತಕ್ಕಂಥ ಸಮಸ್ಯೆಗಳು ಈ ಆಫ್ರಿಕಾ ಮತ್ತು ಏಷ್ಯಾ ರಾಷ್ಟ್ರಗಳಲ್ಲಿ ಕಂಡು ಬರುತ್ತೆ. ಹಾಗಾಗಿ ಭಾರತ ಇರ್ತಕ್ಕಂಥದ್ದು ಈ ಆಫ್ರಿಕಾ ಮತ್ತು ಏಷ್ಯಾ ರಾಷ್ಟ್ರಗಳು ಏನಿದೆಯೋ ಅಲ್ಲಿರ್ತಕ್ಕಂಥ ಬಡತನ, ಅಲ್ಲಿರ್ತಕ್ಕಂಥ ಹಸಿವು, ಅಲ್ಲಿರ್ತಕ್ಕಂಥ ನಿರುದ್ಯೋಗ ಅಲ್ವಾ, ಆ ವಿಶೇಷವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಆ ರಾಷ್ಟ್ರಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಭಾರತ ಅಂತಕ್ಕಂಥದ್ದು ವಹಿಸುತ್ತೆ ಅಂತೇಳಿ. ಇನ್ನೊಂದು ಪಾಯಿಂಟ್ ಭಾರತದ ವಿದೇಶಾಂಗ ನೀತಿಯ ಲಕ್ಷಣ ಯಾವುದು ಅಂದ್ರೆ ಕಾಮನ್ವೆಲ್ತ್ ನಲ್ಲಿ ನಂಬಿಕೆ ಅಂತೇಳಿ ಕರಿತೇವೆ. ಫೇತ್ ಇನ್ ಕಾಮನ್ವೆಲ್ತ್ ಅಂತೇಳಿ ನಾವು ಕರಿತೇವೆ. ಕಾಮನ್ವೆಲ್ತ್ ಭಾರತ 1947ರಲ್ಲಿ ಸ್ವತಂತ್ರವನ್ನು ಪಡೆದಾಗ ಕಾಮನ್ವೆಲ್ತ್ ನ ಸದಸ್ಯ ರಾಷ್ಟ್ರ ಆಗುತ್ತೆ. ಕಾಮನ್ವೆಲ್ತ್ ಸದಸ್ಯತ್ವವನ್ನು ಪಡ್ಕೊಳ್ಳುತ್ತೆ. ಹೀಗಾಗಿ ಭಾರತ ಅಂತಕ್ಕಂಥದ್ದು ಕಾಮನ್ವೆಲ್ತ್ ರಾಷ್ಟ್ರಕೂಟದೊಡನೆ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಹಿಂದೆ ಅದನ್ನು ಬ್ರಿಟಿಷ್ ಕಾಮನ್ವೆಲ್ತ್ ಅಂತೇಳಿ ಕರೀತಾ ಇದ್ವಿ. ಮುಂದೆ ಈಗ ಪ್ರೆಸೆಂಟ್ ಅಲ್ಲಿ ಕಾಮನ್ವೆಲ್ತ್ ಅಂತೇಳಿ ಕರಿತೀವಿ. ಯಾಕೆ ಅಂದ್ರೆ ಬರೇ ಕಾಮನ್ವೆಲ್ತ್ ಉಳ್ಕೊಳ್ತು ಅಂದ್ರೆ ಹಿಂದೆ ವಸಾಹತುಶಾಹಿ ರಾಷ್ಟ್ರವಾಗಿತ್ತು, ನಂತರ ಸ್ವತಂತ್ರವನ್ನು ಪಡ್ಕೊಳ್ತು, ಹಾಗೆ ಕಾಮನ್ವೆಲ್ತ್ ಉಳ್ಕೊಳ್ತು. ಈ ಕಾಮನ್ವೆಲ್ತ್ ಸಂಘಟನೆಯ ಬಹುಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಶಾಂತಿ ಸ್ಥಾಪನೆ ಮಾಡ್ತಕ್ಕಂಥದ್ದು, ರಾಷ್ಟ್ರಗಳ ಆರ್ಥಿಕವಾಗಿರ್ತಕ್ಕಂಥ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಅದು. ಹಾಗಾಗಿ ಭಾರತ ಈ ಕಾಮನ್ವೆಲ್ತ್ ನಲ್ಲಿ ವಿಶೇಷವಾಗಿರ್ತಕ್ಕಂಥ ನಂಬಿಕೆ ಅನ್ನೋದು ಹೊಂದಿದೆ ಅಂತೇಳಿ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಭಾರತದ ವಿದೇಶಾಂಗ ನೀತಿಯ ಲಕ್ಷಣ ಯಾವುದು ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ನಂಬಿಕೆ ಅಂತೇಳಿ ಕರಿತೀವಿ. ದ್ವಿತೀಯ ಮಹಾಯುದ್ಧ ಎಂತಕ್ಕಂಥದ್ದು ಮುಕ್ತಾಯ ಆದ್ಮೇಲೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ವಿನ್ಸ್ಟನ್ ಚರ್ಚಿಲ್ ಮತ್ತು ಜೋಸೆಫ್ ಸ್ಟಾಲಿನ್ ಈ ತ್ರಿಮೂರ್ತಿಗಳ ಸತತ ಪ್ರಯತ್ನದ ಪರಿಶ್ರಮದ ಫಲವಾಗಿ
UNO ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಎಂತಕ್ಕಂಥ ಸಂಸ್ಥೆ 1945 ಅಕ್ಟೋಬರ್ 24ನೇ ತಾರೀಕು ಜನ್ಮ ತಾಳುತ್ತೆ. ವಿಶ್ವದ ಶಾಂತಿಯನ್ನು ಬಯಸ್ತಕ್ಕಂಥ ರಾಷ್ಟ್ರಗಳು ವಿಶ್ವಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಳ್ಳಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇದೆ. ಭಾರತ ವಿಶ್ವಸಂಸ್ಥೆ ಸಂಸ್ಥಾಪಕ ರಾಷ್ಟ್ರಗಳಲ್ಲಿ ಒಂದು. ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದಾಗ 51 ಸದಸ್ಯ ರಾಷ್ಟ್ರಗಳಿತ್ತು. ಆ 51 ಸದಸ್ಯ ರಾಷ್ಟ್ರಗಳಲ್ಲಿ ಭಾರತ ಎಂತಕ್ಕಂಥದ್ದು ಕೂಡ ಒಂದು. ಇವತ್ತು ವಿಶ್ವಸಂಸ್ಥೆಯಲ್ಲಿ ನಾವು 193 ಸದಸ್ಯ ರಾಷ್ಟ್ರಗಳನ್ನು ಕಾಣ್ತೀವಿ. 192 ಮಾಂಟೆನಿಗ್ರೋ ಅಂತೇಳಿ ಕರಿತೀವಿ, 2006 ಜಾಯ್ನ್ ಆಗಿರ್ತಕ್ಕಂಥದ್ದು. ಸೊ ತದನಂತರದಲ್ಲಿ 2012 ಜಾಯ್ನ್ ಆಗಿರ್ತಕ್ಕಂಥದ್ದು ದಕ್ಷಿಣ ಸುಡಾನ್ ಡಿವೈಡ್ ಆಯಿತು ದಕ್ಷಿಣ ಸುಡಾನ್. ಹಾಗಾಗಿ ಪ್ರೆಸೆಂಟ್ 193 ರಾಷ್ಟ್ರಗಳನ್ನ ನಾವು ವಿಶ್ವಸಂಸ್ಥೆಯಲ್ಲಿ ಕಾಣ್ತೀವಿ. ಹಾಗಾಗಿ ವಿಶ್ವಸಂಸ್ಥೆ ಶಾಂತಿ ದೂತವಾಗಿರ್ತಕ್ಕಂಥ ಸಂಸ್ಥೆ. ಹಾಗಾಗಿ ಆ ಸಂಸ್ಥೆಗೆ ಸಂಬಂಧಪಟ್ಟಂತೆ ಭಾರತ ಅಚಲವಾಗಿರ್ತಕ್ಕಂಥ ನಂಬಿಕೆ, ಅಚಲವಾಗಿರ್ತಕ್ಕಂಥ ವಿಶ್ವಾಸವನ್ನ ಭಾರತ ಅಂತಕ್ಕಂಥದ್ದು ಹೊಂದಿದೆ ಅಂತೇಳಿ. ಇದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ. ಸೊ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಯಾವುದು ಅಂದ್ರೆ ಮಿಲಿಟರಿ ಬಣಗಳಿಗೆ ವಿರೋಧ, ಆಪೋಸಿಷನ್ ಟು ಮಿಲಿಟರಿ ಅಲಯನ್ಸ್ ಅಂತೇಳಿ ಕರೀತಾರೆ. ಇಲ್ಲಿ ನೋಡಿ, ಜಗತ್ತು 1945ರಿಂದ 1991 ಕಾಲಾವಧಿಯಲ್ಲಿ 2 ಧ್ರುವಗಳಾಗಿ ವಿಭಜನೆ ಆಗಿರ್ತಕ್ಕಂತಹ ಟೈಮಲ್ಲಿ ಭಾರತ ಯಾವುದೇ ಬಣಗಳಿಗೆ, ಮಿಲಿಟರಿ ಬಣಗಳಿಗೆ ಸೇರಲ್ಲ. ಫಾರ್ ಎಕ್ಸಾಂಪಲ್, ಅಮೆರಿಕ ನೇತೃತ್ವದಲ್ಲಿ ಬಂದಿರತಕ್ಕಂಥ ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತೇಳಿ ಕರಿತೇವೆ, ಸಿಯಾಟೋ ಆಗಿರ್ಬೋದು, ಸೆಂಟೋ ಆಗಿರ್ಬೋದು, ಬಾಗ್ದಾದ್ ಒಕ್ಕೂಟ ಆಗಿರ್ಬೋದು, ಯಾವುದೇ ಒಕ್ಕೂಟಗಳಿಗೆ ಸೇರಲ್ಲ. ಅದೇ ರೀತಿಗೆ ರಷ್ಯಾ ಇರ್ತಕ್ಕಂಥ ರಾಷ್ಟ್ರದ ನೇತೃತ್ವದಲ್ಲಿ ಬಂದಿರತಕ್ಕಂಥ ವಾರ್ಸಾ ಒಕ್ಕೂಟ ಆಗಿರ್ಬೋದು, ಅದಕ್ಕೂ ಕೂಡ ಭಾರತ ಜಾಯ್ನ್ ಆಗಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಭಾರತ ಈ ಮಿಲಿಟರಿ ಒಕ್ಕೂಟಗಳು ಅಥವಾ ಬಣಗಳು ಏನಿದೆ, ಸೊ ಅದನ್ನು ಅಪೋಸ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತವೆ ಅಂತೇಳಿ. ಹಾಗಾಗಿ ಈ ಬಣಗಳಿಗೆ ಸೇರಿದ್ರೆ ಅದು ಯುದ್ಧಕ್ಕೆ ದಾರಿ. ಹಾಗಾಗಿ ಸೊ ವಿಶ್ವಸಂಸ್ಥೆಯಲ್ಲಿ ನಂಬಿಕೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಈ ಮಿಲಿಟರಿ ಬಣಗಳಿಗೆ ಸಂಬಂಧಪಟ್ಟಂತೆ ಸದಸ್ಯತ್ವವನ್ನು ಪಡ್ಕೋಬಾರದು ಅಂತೇಳಿ ಭಾರತನೂ ಕೂಡ ಹೇಳ್ತು. ಅದರ ಪ್ರಕಾರವಾಗಿ ನಮ್ಮ ವಿದೇಶಾಂಗ ನೀತಿಯನ್ನು ಕೂಡ ಅದನ್ನು ಅಳವಡನೆ ಮಾಡಿಕೊಳ್ಳಲಾಯಿತು ಅಂತೇಳಿ. ಇದು ಇನ್ನೊಂದು ಅಂಶ. ಸೊ ಭಾರತದ ವಿದೇಶಾಂಗ ನೀತಿಯ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ ಯಾವುದು ಅಂದ್ರೆ ಶಾಂತಿಯುತ ಸಹಬಾಳ್ವೆ ನೀತಿ ಅಂತೇಳಿ ಕರೀತೇವೆ. ನಾವು ಬದುಕಬೇಕು, ಇತರರಿಗೂ ಕೂಡ ಬದುಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಬೇಕು ಅಂತಾರೆ. ಅದನ್ನೇ ಇಂಡಿಯನ್ ಪ್ರಿಯಾಂಬಲ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಅದನ್ನು ಫ್ರಾನ್ಸಿನ ಮಹಾಕ್ರಾಂತಿ ಬೋಧನೆ ಮಾಡಿದ್ರು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅಂತಕ್ಕಂಥದ್ದು ಅಲ್ವಾ. ಹಾಗಾಗಿ ಶಾಂತಿಯುತ ಸಹಬಾಳ್ವೆ ಇದೆಯಲ್ಲ, ಶಾಂತಿಯ ತತ್ವ ಇದೆಯಲ್ಲ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಅಮೂಲ್ಯ ರತ್ನ. ಹಾಗಾಗಿ ವಿಶ್ವದ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಸ್ನೇಹ ಸಂಬಂಧಗಳನ್ನು ಬೆಳೆಸ್ಕೊಂಡು ಸ್ನೇಹ ಸಂಬಂಧಗಳನ್ನ ರಾಷ್ಟ್ರಗಳನ್ನು ಬೆಳೆಸ್ಕೋಬೇಕು ಅಂತೇಳಿ. ಈಗ ಭಾರತ ಅನೇಕ ನೆರೆಹೊರೆಯ ರಾಷ್ಟ್ರಗಳ ಜೊತೆಯಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳನ್ನು ಬೆಳೆಸ್ಕೊಂಡಿದೆ. ಅಷ್ಟೇ ಸಮಸ್ಯೆಗಳು ಕೂಡ ಇದೆ, ಅಷ್ಟೇ ಸವಾಲುಗಳು ಕೂಡ ಇದೆ. ಆದ್ರೂ ಕೂಡ ಭಾರತ ಶಾಂತಿಯನ್ನು ಬಯಸ್ತಕ್ಕಂಥ ರಾಷ್ಟ್ರ. ಹಾಗಾಗಿ ಸೊ ಇದು ಇರಬೇಕು, ಶಾಂತಿಯುತ ಸಹಬಾಳ್ವೆ ನೀತಿಯನ್ನು ಅನುಸರಣೆ ಮಾಡಬೇಕು ಅಂತೇಳಿ. ಇನ್ನೊಂದು ಶಸ್ತ್ರಾಸ್ತ್ರಗಳಿಗೆ ವಿರೋಧ ಇದೆ. ಸೊ ಎಗನೆಸ್ಟ್ ಆರ್ಮ್ಸ್ ರೇಸ್ ಅಂತೇಳಿ ಕರೀತೇವೆ. ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳ ಉತ್ಪಾದನೆಯಲ್ಲಿ ತೊಡಗಬಾರದು ಅಂತೇಳಿ. ಸೊ ಇದಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ವಿರೋಧ ಇದೆ. ಸೊ ಯಾಕೆ? ಶಸ್ತ್ರಾಸ್ತ್ರಗಳ ಉತ್ಪಾದನೆ ಅಂತಕ್ಕಂಥದ್ದು ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ, ಅದು ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವ ರಾಷ್ಟ್ರ ಶಸ್ತ್ರಾಸ್ತ್ರಗಳ ಉತ್ಪಾದನೆಯಲ್ಲಿ ತೊಡಗಿರುತ್ತೋ ಆ ರಾಷ್ಟ್ರ ಅಂತಕ್ಕಂಥದ್ದು ಸೊ ಯುದ್ಧಕ್ಕೆ ಅದು ಆಹ್ವಾನ ಮಾಡಿದಂತೆ. ಹಾಗಾಗಿ ಭಾರತ NPT, CTBT ಇವೆಲ್ಲವೂ ಕೂಡ ಅಣ್ವಸ್ತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದಗಳು. ಅದರ ಅನುಸರಣೆ, ನಿಶಸ್ತ್ರೀಕರಣ ಒಪ್ಪಂದ ಅನುಷ್ಠಾನಕ್ಕೆ ಬರಬೇಕು ಅಂತೇಳಿ. ಹಾಗೇನಾಗುತ್ತೆ ಅಂದ್ರೆ ವಿಶ್ವದ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಶಾಂತಿ ಮತ್ತು ಸಹಬಾಳ್ವೆ ಅಂತಕ್ಕಂಥದ್ದು ಅನುಷ್ಠಾನಕ್ಕೆ ಬರುತ್ತೆ ಅಂತೇಳಿ. ಐನ್ಸ್ಟೈನ್ ಒಂದು ಮಾತನ್ನ ಹೇಳ್ತಾರೆ,
ಈಗಾಗಲೇ ಪ್ರಪಂಚ ಅಂತಕ್ಕಂಥದ್ದು ಎರಡು ಪ್ರಮುಖವಾಗಿರ್ತಕ್ಕಂಥ ಮಹಾಯುದ್ಧಗಳನ್ನ ಕಂಡಿದೆ. ಮೂರನೇ ಮಹಾಯುದ್ಧದಲ್ಲಿ ಮಾನವರು ನಾವು ಹೋರಾಟವನ್ನ ಮಾಡ್ತೀವಿ, ಈಗಿದ್ದೀವಿ, ಹಾಗಾಗಿ ಹೋರಾಟವನ್ನ ಮಾಡ್ತೀವಿ. ಎಲ್ಲರೂ ಕೂಡ ಮುಂದೆ ನಾಲ್ಕನೇ ಮಹಾಯುದ್ಧ ಅಂತಕ್ಕಂಥದ್ದು ನೋಡಿದ್ರೆ ಅದರಲ್ಲಿ ಹೋರಾಡುವವರು ಯಾರು? ಕಲ್ಲು ಮತ್ತು ಕೋಲು. ಯಾಕೆ ಇವತ್ತು ವಿಶ್ವದ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಅಷ್ಟು ಅಷ್ಟು ಪ್ರಮಾಣದಲ್ಲಿ ಬಾಂಬುಗಳನ್ನು, ಟಾರ್ಪೆಡೋಗಳನ್ನ, ಯುದ್ಧ ವಿಮಾನಗಳನ್ನ, ರಾಕೆಟ್ಗಳನ್ನ, ಸಬ್ಮೆರಿನ್ಗಳನ್ನ, ಯುದ್ಧ ಟ್ಯಾಂಕರ್ಗಳನ್ನ ಎಲ್ಲವನ್ನು ಕೂಡ ಉತ್ಪಾದನೆ ಮಾಡಿಕೊಂಡು ಜಾತಕ ಪಕ್ಷಿಯ ರೀತಿಯಲ್ಲಿ ಕಾಯ್ತಾ ಇದೆ. ಹಾಗಾಗಿ ಒಂದೇ ಒಂದು ಚಿಕ್ಕದಾಗಿರ್ತಕ್ಕಂಥ ಅಣುಬಾಂಬು ಅಂತಕ್ಕಂಥದ್ದು ಇಡೀ ಒಂದು ರಾಷ್ಟ್ರವನ್ನ ನಾಶ ಮಾಡುತ್ತೆ ಅಂದ್ರೆ ಭಾರತ ಆ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಶಸ್ತ್ರಾಸ್ತ್ರಗಳಿಗೆ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನ ಭಾರತ ಅಂತಕ್ಕಂಥದ್ದು ಮಾಡ್ತಾ ಇದೆ. ಇಷ್ಟು ಭಾರತದ ವಿದೇಶಾಂಗ ನೀತಿಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಅಂಶಗಳು. ಅದನ್ನ ನಾನು ಸಮರಿಯಲ್ಲಿ ಅದೇ ಪಾಯಿಂಟ್ ಔಟ್ ಅನ್ನು ಮಾಡಿದೆ. ನೆಹರೂರವರು ಅಧಿಕಾರ ವಹಿಸಿಕೊಂಡ ಮೇಲೆ ಭಾರತದ ಭೌಗೋಳಿಕ ವ್ಯವಸ್ಥೆಗೆ ಅನುಗುಣವಾಗಿ ಯಾವೆಲ್ಲ ನೀತಿಗಳಿರಬೇಕು, ಯಾವೆಲ್ಲ ತತ್ವಗಳು ಇರಬೇಕು ಅದನ್ನು ರೂಪಿಸ್ತಿದ್ರು ಅಂತೇಳಿ. ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ಲಕ್ಷಣಗಳೇನು? ಅಲಿಪ್ತ ನೀತಿಯ, ಈಗ ಹೇಳಿದೆ, ಅಲಿಪ್ತ ನೀತಿ, ಶೀತಲ ಸಮರಕ್ಕೆ ವಿರೋಧ ಅಂತಕ್ಕಂಥದ್ದು, ಸಾಮ್ರಾಜ್ಯಶಾಹಿ ನೀತಿಗೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಜನಾಂಗೀಯ ತಾರತಮ್ಯ ನೀತಿಯನ್ನ ಆಪೋಸ್ ಮಾಡ್ತಕ್ಕಂಥದ್ದು, ವಿಶ್ವಸಂಸ್ಥೆಯ ನಂಬಿಕೆಯನ್ನ ಇವೆಲ್ಲ ಅಂಶಗಳು ಇದೆಯಲ್ಲ, ಇದು ಭಾರತದ ವಿದೇಶಾಂಗ ನೀತಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು. ಜಗತ್ತು ಡಿವೈಡ್ ಆಗಿರ್ತಕ್ಕಂಥ ಟೈಮಲ್ಲಿ ಭಾರತ ಆಗಿನ ಕಾಲದಲ್ಲಿ ತನ್ನದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ನೆರೆಹೊರೆಯ ರಾಷ್ಟ್ರಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಳ್ತು ಅಂತಲೇ ನಮಗೆ ಇದರಲ್ಲಿ ಗೊತ್ತಾಗುತ್ತೆ ಅಂತ. ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂತೆ ನಿಮಗೆ ತುಂಬಾ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ಇದನ್ನ ಪಿಪಿಟಿ ನೋಡಿದ್ರೆ ಸಾಕು. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ವರ್ಷ, ಪ್ರಥಮ ಅಲಿಪ್ತ ಸಮ್ಮೇಳನ ಎಲ್ಲಿ ನಡೆಯಿತು, ಕಾಮನ್ವೆಲ್ತ್ ಒಕ್ಕೂಟ ಸ್ಥಾಪನೆಯಾದ ವರ್ಷ, ಅಲಿಪ್ತ ಒಕ್ಕೂಟದ ಸ್ಥಾಪಕರು ಯಾರು, ವರ್ಣಭೇದ ನೀತಿ ಅಂದ್ರೆ ಏನು, ಅದರ ಬಗ್ಗೆ ನೀವು ಈಸಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬಹುದು. ನೀವು ಇನ್ನೂ ಭಾರತದ ವಿದೇಶಾಂಗ ನೀತಿಯ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು ಅಂದ್ರೆ ಈಗಾಗಲೇ ನಾವು ಸ್ಟಡಿ ಮೆಟೀರಿಯಲ್ ಕೊಟ್ಟಿದ್ದೀವಿ. ಅಲ್ಲೂ ಕೂಡ ನಿಮಗೆ ಪ್ರತಿಯೊಂದು ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಎಲಾಬ್ರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ನಿಮಗೆ ಈ ಬುಕ್ಗಳನ್ನ ರೆಫರ್ ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಹಾಗಾಗಿ ನೀವು ಈ ಬುಕ್ಗಳನ್ನು ಕಾಂಟೆಂಪ್ರರಿ ಇಂಡಿಯನ್ ಹಿಸ್ಟ್ರಿ BS ಉಮಾಮಹೇಶ್ವರ್ ಸರ್ ಆಗಿರ್ಬೋದು, ಅವ್ರ ಬುಕ್ಕು, ಸಮಗ್ರ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ KNA ಬುಕ್ ಆಗಿರ್ಬೋದು, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ K ಸದಾಶಿವ ಸರ್ ಅವರ ಬುಕ್ ಆಗಿರ್ಬೋದು. ಆ ಬುಕ್ಗಳನ್ನು ರೆಫರ್ ಮಾಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ವೆಬ್ಸೈಟಿಗೆ ವಿಸಿಟ್ ಅನ್ನು ಕೊಟ್ಟು ನಿಮಗೆ ವಿಕಿಪೀಡಿಯಾದಲ್ಲಿ ಸಾಕಷ್ಟು ಮಾಹಿತಿಗಳು ನಿಮಗೆ ಸಿಗುತ್ತೆ. ಆಮೇಲೆ ನೆಹರೂರವರ ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥ ಕೃತಿಯನ್ನು ಓದ್ಬೋದು. ಆಮೇಲೆ HR ಕೃಷ್ಣೇಗೌಡ ಅವರ ಕಾಲದಲ್ಲಿ ಅಥವಾ ಭಾರತದ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಓದಿದ್ರೆ ಅಥವಾ ಆ ಬುಕ್ಕನ್ನು ರೆಫರ್ ಮಾಡಿದ್ರೆ ಅದರಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ನೀವು ಪಡ್ಕೋಬಹುದು. ಈ ರೀತಿ ನೀವು ಹೆಚ್ಚಿನ ಜ್ಞಾನವನ್ನು ಪಡ್ಕೋಬೇಕು ಅಂದ್ರೆ ಹೆಚ್ಚಿನ ಪುಸ್ತಕಗಳನ್ನು ಓದುವುದರ ಮೂಲಕವಾಗಿ ಇವೆಲ್ಲ ಇನ್ನೂ ಕೂಡ ಹೆಚ್ಚೆಚ್ಚು ಪಾಯಿಂಟ್ ಅನ್ನ ನೀವು ಮಾಡಿಕೊಂಡು ಈಸಿಯಾಗಿ ಎಕ್ಸಾಮಿಗೆ ರೆಡಿ ಆಗ್ಬೋದು ಅಂತೇಳಿ ನನ್ನ ನಂಬಿಕೆ. ಥ್ಯಾಂಕ್ ಯು.